ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಶ್ರದ್ಧಾಭಕ್ತಿಗಳಿಂದ ಯಶಸ್ವಿಯಾಗಿ ಜರುಗಿದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಸೆಪ್ಟೆಂಬರ್ 6ರ ಮಧ್ಯಾಹ್ನ 12 ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಜಮಖಂಡಿ ನಗರದ ಬಸವ ಭವನದಲ್ಲಿ ಕಾರ್ಯಕ್ರಮ ಜರುಗಿತು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಓಲೆ ಮಠದ ಪರಮಪೂಜ್ಯ ಶ್ರೀ ಆನಂದ ದೇವರು ಸಾನ್ನಿಧ್ಯವನ್ನು ವಹಿಸಿದರು. ನಗರಸಭೆ ಅಧ್ಯಕ್ಷ ಈಶ್ವರ್ ವಾಳನ್ನವರ್, ನಗರಸಭೆ ಉಪಾಧ್ಯಕ್ಷೆ ರೇಖಾ ಕಾಂಬಳೆ, ತಹಶೀಲ್ದಾರ್ ಅನಿಲ್ ಬಡ್ಗೇರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸನ್ನವರ್, ಕ್ಷೇತ್ರ ಸಮನ್ವಯಾಧಿಕಾರಿ ಕೆಎಂ ಕೋಲಾರ್, ತಾಲೂಕಾ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಪಂಚಾಕ್ಷರಿ ನಂದೀಶ್, ಅಕ್ಷರ ದಾಸೋಹ ಯೋಜನೆಯ ಸಹಾಯಕ ನಿರ್ದೇಶಕ ಸಿಎಸ್ ಕಲ್ಯಾಣಿ, ವಿಶೇಷ ಉಪನ್ಯಾಸಕ ಡಾಕ್ಟರ್ ಯಲ್ಲಪ್ಪ ಹಿಮ್ಮಡಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ತಹಶೀಲ್ದಾರ್ ಅನಿಲ್ ಬಡ್ಗೇರ್ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯ ಹನುಮಂತ ನಿರಾಣಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಯಲ್ಲಪ್ಪ ಹಿಮ್ಮಡಿ ಉಪನ್ಯಾಸವನ್ನು ನೀಡಿದರು. ಓಲೆ ಮಠದ ಪರಮಪೂಜ್ಯ ಶ್ರೀ ಆನಂದ ದೇವರು ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸನ್ನವರ್ ಮಾತನಾಡಿದರು. ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದವರಿಗೆ ಮತ್ತು ನಿವೃತ್ತ ಶಿಕ್ಷಕರಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಶಿಕ್ಷಣ ಸಂಯೋಜಕ ಸಂಗಮೇಶ್ ಬಿಜಾಪುರ್ ಹಾಗೂ ರಮೇಶ್ ಅವಟಿ ಮಾಡಿದರೆ, ನಿರೂಪಣೆಯನ್ನು ಸರಿತಾ ಶಿರಗುಪ್ಪಿ ಹಾಗೂ ಚಿದಾನಂದ ಜಡಿಮಠ್ ಮಾಡಿದರು. ವಂದನಾರ್ಪಣೆಯನ್ನು ಶಿವು ಯಾದವಾಡ್ ಅವರು ನೆರವೇರಿಸಿಕೊಟ್ಟರು. ಬಹಳ ವಿಶೇಷವಾಗಿ ನಮ್ಮ ಜಮಖಂಡಿ ಒಳಗೆ ನಾವೆಲ್ಲರೂ ಕೂಡ ಶಿಕ್ಷಕರ ದಿನಾಚರಣೆಯನ್ನು ನಾವೆಲ್ಲರೂ ಸಹಿತ ಆಚರಿಸ್ತಾ ಇದ್ದೇವೆ. ಇವತ್ತು ಶಿಕ್ಷಕರು ಅಂತಂದ್ರೆ ಇವತ್ತು ಜೀವನದೊಳಗೆ ಯಾವನೋ ಒಬ್ಬ ಎತ್ತರ ಮಟ್ಟದೊಳಗೆ ಬೆಳೆದಾನ ಅಂತಂದ್ರೆ ಅವ ಪ್ರಧಾನಿ ಹಿಡಿದು ಮುಖ್ಯಮಂತ್ರಿ ಹಿಡಿದು ಯಾವುದೇ ದೊಡ್ಡ ಹುದ್ದೆ ಒಳಗೆ ಎಲ್ಲರೂ ಕೂಡ ಇವತ್ತು ರಾರಾಜಿಸಕತ್ತಾರ ಅಂತಂದ್ರ ಅದರ ಹಿಂದಿನ ಶಕ್ತಿ ಯಾರ್ದಂತಂದ್ರ ಅದು ಶಿಕ್ಷಕರದು ಮಾತ್ರ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಬೇಕು. ಯಾಕಂದ್ರೆ ಶಿಕ್ಷಕನೊಳಗ ಎಂತ ಶಕ್ತಿ ಇರ್ತದಂದ್ರ ಅಶಕ್ತನನ್ನು ಸಶಕ್ತನನ್ನಾಗಿ ಮಾಡುವಂತ ಶಕ್ತಿ, ಅಜ್ಞಾನಿಯನ್ನು ಜ್ಞಾನಿಯನ್ನಾಗಿ ಮಾಡುವ ಶಕ್ತಿ, ಬಿಂದುವಿನಲ್ಲಿರ್ತಕ್ಕಂಥ ಮಗುವನ್ನ ಸಿಂಧುವಿನವರೆಗೆ ಕರ್ಕೊಂಡು ಹೋಗುವಂತ ಶಕ್ತಿ ಅದು ಶಿಕ್ಷಕನಲ್ಲಿ ಮಾತ್ರ ಇರ್ತದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಇದ್ಮ್ಯಾಗ ಏಳಿಗೆಯನ್ನು ಬಯಸುವಂತ ಈ ಭೂಮಿ ಒಳಗೆ ಎರಡು ಜೀವಿಗಳು ಯಾವ್ದಾದ್ರು ಇದ್ರೆ ಅದು ಅರ್ಧಂತ ತಂದೆ ತಾಯಿ, ಅದನ್ನು ಬಿಟ್ಟರೆ ಶಿಕ್ಷಕರು ಮಾತ್ರ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನವನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ದಿವಸದಿಂದ ನಮಗೆಲ್ಲರಿಗೂ ಕೂಡ ಸಂತೋಷವನ್ನು ತಂದು ಕೊಡ್ತಕ್ಕಂಥದ್ದು. ಬಹಳ ತಮ್ಮ ಜೀವಿತ ಅವಧಿಯಲ್ಲಿ ಶಿಕ್ಷಕರಾಗಿ, ತತ್ವಜ್ಞಾನಿಯಾಗಿ ಅನೇಕ ವಿಷಯಗಳ ಬಗ್ಗೆ ಅವರು ಪಾಂಡಿತ್ಯವನ್ನು ಪಡೆದು ರಾಷ್ಟ್ರಪತಿ ಹುದ್ದೆವರೆಗೂ ಕೂಡ ಅವರು ಹೋಗಿದ್ರು ಕೂಡ ಅವರು ಕೊನೆಯ ಕ್ಷಣದಲ್ಲಿ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಜನರು ಕೇಳ್ತಾ ಇದ್ರು. ರಾಧಾಕೃಷ್ಣನ್ ಅವರು ಕೇಳಿದಾಗ ಹೇಳ್ತಾ ಇದ್ರು, ನಿಮ್ಮ ಜೀವನದಲ್ಲಿ ಯಾವುದಾದರೂ ಸಂತೋಷದ ಕ್ಷಣಗಳಿದ್ರೆ ಅಥವಾ ನೀವು ಯಾವುದಾದ್ರೂ ಹೆಚ್ಚು ಗೌರವಿಸ್ತೀರಿ, ಪ್ರೀತಿಸ್ತೀರಿ ಅಂತೇಳಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನು ಕೇಳಿದಾಗ ನಾನು ಶಿಕ್ಷಕ ವೃತ್ತಿಯನ್ನೇ ಗೌರವಿಸ್ತೀನಿ, ಅದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಅನ್ನುವಂಥ ಮಾತನ್ನ ಅವ್ರು ಹೇಳಿದ್ದನ್ನು ನಾವೆಲ್ಲರೂ ಕೂಡ ನೆನಪಿಸ್ಕೊಳ್ಬೇಕಾಗ್ತದೆ. ಶಿಕ್ಷಕರು ಟೀಚರ್ಗಳು ನಮಗೆ ಒಂದು ಪ್ರೇರಣೆ ನೀಡಿ, ಸ್ಫೂರ್ತಿಯನ್ನು ನೀಡಿ ಇವತ್ತಿನ ದಿನ ಇಲ್ಲಿ ಒಂದು ಈ ಹುದ್ದೆಯನ್ನು ಅಲಂಕರಿಸಿ ಅತಿಥಿಯಾಗಿ ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸಿದೆ. ಆದರೆ ಅದು ಆ ಶಿಕ್ಷಕರ ಒಂದು ಆಶೀರ್ವಾದವೇ ಸರಿ. ರಾಧಾಕೃಷ್ಣನ್ ಒಬ್ಬ ಶಿಕ್ಷಕರಾಗಿ, ಆದರ್ಶ ಪ್ರಾಧ್ಯಾಪಕರಾಗಿ, ತತ್ವಜ್ಞಾನಿಯಾಗಿ, ಆಧ್ಯಾತ್ಮಿಕ ಭಾಷಣಿಕರಾಗಿ ಹಾಗೂ ದೇಶದ ಉಪರಾಷ್ಟ್ರಪತಿಗಳಾಗಿ, ಈ ಅಖಂಡ ಭಾರತ ದೇಶದ ರಾಷ್ಟ್ರಪತಿಗಳಾಗಿ ಹಾಗೂ ಅಮೂಲ್ಯವಾಗಿರ್ತಕ್ಕಂತಹ ಸ್ವಚ್ಛಾಚಾರ ಗುಣಗಳನ್ನು ತಮ್ಮಲ್ಲಿ ತಾವು ಅಳವಡಿಸಿಕೊಂಡು ಶಿಕ್ಷಕರಾಗಿ ಈ ಸಮಾಜದಲ್ಲಿ ತಮ್ಮದೇ ಇರತಕ್ಕಂತಹ ಮೇಲು ವ್ಯಕ್ತಿತ್ವವನ್ನು ಹೊಂದಿ ಇವರೆಲ್ಲರಿಗೂ ಆದರ್ಶಪ್ರಾಯವಾಗಿರ್ತಕ್ಕಂತಹ ಶ್ರೀ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯನ್ನ ನಮ್ಮೆಲ್ಲ ಶಿಕ್ಷಕರ ದಿನಾಚರಣೆ ಮಾಡಿಕೊಂಡು ಒಂದು ಸಂಪ್ರದಾಯ ಒಂದು ರೂಢಿಗಳು.